ಪೊಲೀಸ್ ಸ್ಟೇಷನ್, ತಹಶೀಲ್ದಾರ್ ಆಫೀಸ್, ಗ್ರಾಮ ಪಂಚಾಯಿತಿ ಮತ್ತು ಇತರ ಗೌರ್ಮೆಂಟ್ ಆಫೀಸ್ಗಳಿಗೆ ಅಲ್ದು ಸಾಕಾಗಿದ್ದೀರಾ? ನಿಮ್ಮ ಫೈಲ್ ಎಲ್ಲಿದೆ, ನಿಮ್ಮ ಕೆಲಸ ಎಲ್ಲಿವರೆಗೂ ಬಂತು ಅಂತ ಆನ್ಸರ್ ಮಾಡ್ತಿಲ್ವಾ? ಹಾಗಾದ್ರೆ ಏನು ಮಾಡಬೇಕು ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಯ್, ಐ ಆಮ್ ಸಚಿನ್, ಅಡ್ವೊಕೇಟ್. RTI ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ 2005 ಇದರಡಿಲಿ ಭಾರತೀಯ ಪ್ರಜೆಗಳು ಗೌರ್ಮೆಂಟ್ ಅಥಾರಿಟೀಸಿಂದ ಮಾಹಿತಿ ಪಡೆಯುವ ಹಕ್ಕನ್ನು ಹೊಂದಿದ್ದಾರೆ. ಯಾರು RTI ಹಾಕ್ಬೋದು ಅಂತ ಅಂದ್ರೆ ಯಾವುದೇ ಇಂಡಿಯನ್ ಸಿಟಿಸನ್ RTI ಅಪ್ಲಿಕೇಶನ್ ಹಾಕ್ಬೋದು. RTI ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಅಂದ್ರೆ ಟು ದ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಬೈ ಸಬ್ಮಿಟಿಂಗ್ ಇಟ್ ಅಟ್ ದ ಆಫೀಸ್ ಬೈ ಮೆನ್ಷನಿಂಗ್ ದ ಇನ್ಫಾರ್ಮೇಷನ್. ಯಾರ್ಯಾರ ಹತ್ರ ಇನ್ಫಾರ್ಮೇಷನ್ ಕೇಳ್ಬೋದು ಅಂತ ಅಂದ್ರೆ ಗೌರ್ಮೆಂಟ್ ಅಥಾರಿಟೀಸ್ ಲೈಕ್ ಗ್ರಾಮ ಪಂಚಾಯತ್, ತಾಲೂಕ್ ಆಫೀಸ್, ತಹಶೀಲ್ದಾರ್ ಆಫೀಸ್, ಪೊಲೀಸ್ ಡಿಪಾರ್ಟ್ಮೆಂಟ್, BBMP, ಮುನ್ಸಿಪಲ್ ಅಥಾರಿಟೀಸ್, ಗೌರ್ಮೆಂಟ್ ಸ್ಕೂಲ್ಸ್. RTI ಅಲ್ಲಿ ಏನೇನು ಕೇಳ್ಬೋದು ಅಂತ ಅಂದ್ರೆ ಫೈಲ್ ಸ್ಟೇಟಸ್, ಗೌರ್ಮೆಂಟ್ ರೆಕಾರ್ಡ್ಸ್, ಆಕ್ಷನ್ ಟೇಕನ್ ರಿಪೋರ್ಟ್ಸ್, ಸರ್ಟಿಫೈಡ್ ಕಾಪೀಸ್ ಆಫ್ ಡಾಕ್ಯುಮೆಂಟ್ಸ್, ಗೌರ್ಮೆಂಟ್ ಡಿಸಿಷನ್ಸ್, ಪಬ್ಲಿಕ್ ಇನ್ಫಾರ್ಮೇಷನ್. 30 days ಅಲ್ಲಿ RTI ಗೆ ರಿಪ್ಲೈ ಕೊಡಬೇಕು. ಇನ್ ಕೇಸ್ ಕೊಟ್ಟಿಲ್ಲ ಅಂತ ಅಂದ್ರೆ ಯು ಕ್ಯಾನ್ ಜನರಲಿ ಫೈಲ್ ಫಸ್ಟ್ ಅಪೀಲ್ ಅಂಡರ್ ಸೆಕ್ಷನ್ 19 ಕ್ಲಾಸ್ 1 ಆಫ್ ದ RTI ಆಕ್ಟ್. ಕಾನ್ಫಿಡೆನ್ಷಿಯಲ್ ವಿಚಾರಗಳಾದಂತಹ ರಾಷ್ಟ್ರದ ಭದ್ರತೆ, ಕಾರ್ಯತಂತ್ರ ಹಿತಾಸಕ್ತಿಗೆ ಧಕ್ಕೆ ಆಗುವಂತಹ ಮಾಹಿತಿಗಳನ್ನು ನೀಡಲಾಗುವುದಿಲ್ಲ. ಇದೇ ತರದ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಶೇರ್ ಮಾಡಿ.